ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಹೇಳ್ಬಿಟ್ಟು ವರ್ಷಾನುಗಟ್ಲೆಯಿಂದ ನಿಮ್ಮ ಕನಸು ಕಟ್ಕೊಂಡಿರ್ತೀರ. ಆ ಕನಸಿಗೆ ಇವತ್ತು ಕೆ.ಇ.ಎಯಿಂದ ಏನು ನೋಟಿಫಿಕೇಷನ್ ಮಾಡಿಸಿದ್ವಿ. ಆ ಒಂದು ನೋಟಿಫಿಕೇಷನಲ್ಲಿ ಅರ್ಜಿ ಹಾಕುವಂಥ ಏನೋ ಒಂದು ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು, ಮತ್ತು ನೇಮ್ ಮಿಸ್‌ಮ್ಯಾಚು, ಆರ್.ಡಿ ನಂಬರ್ ಇರ್ಬೋದು, ಪ್ರತಿಯೊಂದು ಸಮಸ್ಯೆಗೂ ತುಂಬ ಜನ ಆಸ್ಪಿರೆಂಟ್ಸು ಎಡಿಟ್ ಆಪ್ಷನ್ಸ್ ಬೇಕು ಸರ್, ಮತ್ತು ಅಟ್‌ಲೀಸ್ಟ್ 1 ವಾರ ಇಲ್ಲ 10 ದಿನ ಒಂದು ಪರೀಕ್ಷಾ ಅರ್ಜಿ ದಿನಾಂಕ ಮುಂದೂಡಬೇಕು ಸರ್ ಅಂತ ಕೇಳ್ಕೊಂಡಿದ್ರಿ. ಅದ್ರ ಪ್ರಕಾರ ನಾವು ಕಂಟಿನ್ಯೂಸ್ ಆಗಿ ಸುಮಾರು ಒಂದು 5-6 ಸತಿ ಕೆ.ಇ ವಿಸಿಟ್ ಮಾಡಿ, ಕೆ.ಇ ಮುಖಾಂತರ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಪ್ರಸನ್ನ ಸರ್ಗೆ, ಅಲ್ಲಿರೋಂಥ ಪಿ.ಆರ್.ಒ ಮಂಜುನಾಥ್ ಸರ್ಗೆ, ಅಲ್ಲಿರೋಂಥ ಎಲ್ಲ ಸಿಬ್ಬಂದಿ ಎ.ಒಗೆ ಎಲ್ಲರಿಗೂ ಮೀಟ್ ಮಾಡಿ ಮಲ್ಟಿಪಲ್ ಟೈಮ್ಸು ನಾವು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅವ್ರ ಹತ್ರ ಚರ್ಚೆ ಮಾಡಿ ದಿನಾಂಕ ಮುಂದೂಡಿಸಿದ್ವಿ, ಅರ್ಜಿ ಹಾಕೋ ದಿನಾಂಕ. ಮತ್ತು ಇದಕ್ಕೆ ಸಹಕರಿಸಿದಂತಹ ಗೃಹ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಸರ್ದು ಅವ್ರಿಗೂ ಅಷ್ಟೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ಬೇಕು. ಮತ್ತು ಡಿ.ಐ.ಜಿ ಸರ್ಗೆ, ಮತ್ತು ಎ.ಡಿ.ಜಿ.ಪಿ ಸರ್ಗೆ, ಡಿ.ಜಿ.ಐ.ಜಿ.ಪಿ ಸರ್ಗೆ, ಎಲ್ರಿಗೂ ಪೊಲೀಸ್ ಇಲಾಖೆಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ, ವಿದ್ಯಾರ್ಥಿಗಳಿಗೆ ನಾನು ಹೇಳಿದ್ದೆ ಮೊದಲೇ, ಅಂದರೆ ಏನಾದರೂ ಸಪೋಸ್ ಇವತ್ತು ಡೇಟ್ ಎಕ್ಸ್ಟೆಂಡ್ ಮಾಡಿಲ್ಲ ಅಂತಂದರೆ ನಾಳೆನೇ ಕೆ.ಇ.ಎ ಮುಂದೆ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಅಂತೇಳಿ. ಇವತ್ತು ಕೆ.ಇ.ಎಯಿಂದ ಏನು ಒಂದು ನೋಟಿಫಿಕೇಷನ್ ಆಗಿದೆ, ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರ, ಅಂದರೆ ಅಪ್ಲಿಕೇಶನ್ ಮಾಡಬೇಕಾದ್ರೆ ಸ್ವಲ್ಪ ನೇಮು, ಎಷ್ಟೋ ಜನಕ್ಕೆ ಕ್ಯಾಸ್ಟ್ ಇನ್ಕಮ್ ಬಂದಿರಲಿಲ್ಲ, ಅಪ್ಲಿಕೇಶನ್ 1 ವಾರ ಅಟ್ಲೀಸ್ಟ್ ಟೈಮ್ ಕೊಡಿ, 2 ದಿನ ಟೈಮ್ ಕೊಡಿ ಅಂತ ಕೇಳ್ಕೊಂಡಿದ್ರಿ. ಎಲ್ಲರಿಗೂ ಇವತ್ತು ಡೇಟ್ ಎಕ್ಸ್ಟೆಂಡ್ ಮಾಡೋದಕ್ಕೆ, ಅಂದರೆ ಅರ್ಜಿ ಹಾಕೋದಕ್ಕೆ ಅವಕಾಶ ಸಿಕ್ಕಿದೆ. ದಯವಿಟ್ಟು ಅರ್ಜಿ ಪ್ರಾಪರ್ ಒಂದು ಸತಿ ಹಾಕ್ಮೇಲೆ ಮತ್ತೆ ಏನಾದರೂ ಮಿಸ್ಟೇಕ್ ಆಗಿದ್ರೂ ಕೂಡ ಎಡಿಟ್ ಆಪ್ಷನ್ ಇದೆ, ಅದ್ರ ಪ್ರಕಾರ ನೀವು ಸರಿಪಡಿಸ್ಕೊಡಿ. ಮತ್ತೇನೇ ಸಮಸ್ಯೆ ಇದ್ರೂ ತಿಳಿಸಿ. ಯಾವುದೇ ಕಾರಣಕ್ಕೂ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದರೆ ಓದ್ದಿರೋ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಈಗಿರೋಂಥ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಆಲ್ರೆಡಿ ಸುಮಾರು ಒಂದು 2,80,000 3 ಲಕ್ಷ ತನಕ ಅಪ್ಲಿಕೇಶನ್ ಬಂದಿದೆ ಇವತ್ತಿನವರೆಗೂ. ಮೇ ಬಿ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಪ್ಲಿಕೇಶನ್ಸು. ಅಷ್ಟು ಜನ ಕಾಂಪಿಟೇಷನ್ ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ, ಅಂದರೆ ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಓದ್ತೀರಾ ಅದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.